ದಿನಗಳ ಸಂದರ್ಭದಲ್ಲಿ ರೌಡಿ ಶೀಟರ್ಗಳಿಗೆ ಪರೇಡ್ ನಡೆಸಿ ಎಚ್ಚರವಾಗಿರುವಂತೆ ಪೊಲೀಸರು ಹೇಳಿರೋದನ್ನ ನಾವೆಲ್ಲ ನೋಡೇ ಇರ್ತೀವಿ. ಈಗ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆಗಮಿಸುವ ಸಂದರ್ಭ. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಉಪವಿಭಾಗದ ರೌಡಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ರೌಡಿ ಶೀಟರ್ಗಳಿಗೆ ಡಿವೈಎಸ್ಪಿ ಪಾಂಡುರಂಗ ನೇತೃತ್ವದಲ್ಲಿ ರೌಡಿಗಳ ಪರೇಡ್ ನಡೆಸಿ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ರೌಡಿಗಳಿಗೆ ವಾರ್ನಿಂಗ್ ನೀಡಲಾಗಿದೆ. ಈ ವೇಳೆ ರೌಡಿಗಳೊಟ್ಟಿಗೆ ಮಾತನಾಡಿದ ಡಿವೈಎಸ್ಪಿ ಪಾಂಡುರಂಗ, ದೌರ್ಜನ್ಯದಿಂದ ಏನೂ ಪ್ರಯೋಜನವಿಲ್ಲ. ನಿಮ್ಮ ನೆಮ್ಮದಿ ಹಾಳು ಮಾಡಿಕೊಂಡು ಕುಟುಂಬದಿಂದ ದೂರವಾಗ್ತೀರಾ ಅಷ್ಟೇ. 10 ಕೇಸ್ಗಳು ಮುಂದುವರೆದ್ರೆ ಜಿಲ್ಲೆಯಿಂದಲೇ ಗಡೀಪಾರು ಮಾಡೋದಾಗಿ ರೌಡಿಗಳ ಬೆವರಿಳಿಸಿದ್ದಾರೆ. ಇನ್ನು ನಿಮ್ಮ ಜೀವನ ಶೈಲಿ ಸರಿ ಹೋದ್ರೆ ರೌಡಿ ಪಟ್ಟಿಯಿಂದ ನಿಮ್ಮ ಹೆಸರನ್ನ ಕೈ ಬಿಡಲಾಗುವುದು ಎಂದು ಹೇಳಿದ್ದಾರೆ. ಅದೇ ಹುಡುಗಿನ ಮದುವೆ ಆಗಿಯಾ? ಯಾಕೆ ಅದೆಲ್ಲ ನಾಳೆ ಕ್ಲಿಯರ್ ಮಾಡ್ಕೊಂಡು ಅರ್ಥಾಯ್ತಾ? ಮತ್ತೆ ಇನ್ನೇನು ಪ್ಲಾನ್ ಮಾಡಿದ್ಯಾ? ಇಲ್ಲ ಏನು ಪೊಲೀಸ್ ಮಾಡೋದು ಅದು ಮಾಡೋದು ಈ ಕತೆ ಮಾಡಿದ್ರೆ ಮತ್ತೆ ಗಡಿಪಾರು ಮತ್ತು ಗೂಂಡ ಎಲ್ಲ ಆಗ್ತವೆ. ಅರ್ಥಾಯ್ತಾ? ಕರೆಕ್ಟಾಗಿ ಹಾಕೋಬೇಕು. 20 ಜನ ಇರಲಿ, ಬೇರೆ ಬೇರೆ ತೊಗೊಳ್ರಿ. ಇಮ್ಮಿಡಿಯೇಟ್ ಸಪೋರ್ಟ್ ಮಾಡಿದ್ವಿ. ಅರ್ಥ ಆಯ್ತಾ? 25 ಕೇಸ್ ಅಂದರೆ ನೀವು ಬರೀ ರಿಯಲ್ ಎಸ್ಟೇಟ್ ಮಾಡ್ತಿರೋದು ಜಲ್ದಿ ಮೋಸ ಮಾಡ್ತಾ ಇದೆಯಾ? ಬಾಯ್ ಮುಚ್ಚು. 25 ಕೇಸ್ ಸುಮ್ಮನೆ ಆಗ್ಬಿಡ್ತಾವೆ ನಿಮ್ಮ ಮೇಲೆ. ನಿಮ್ಮ ಕಥೆನೇ ಅದಾಗಿದೆ ಬೆಳಿಗ್ಗೆ ಹತ್ರ. ಮತ್ತೆ ನಿಮ್ಮ ಬೀಟಲ್ಲಿ ಮನೆ ಮನೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿನೂ ಮಾಹಿತಿ ಸಂಗ್ರಹಿಸಿ ಬಂದು ಅವರು ಬುಕ್ಕದಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಈಗ ಇತ್ತೀಚೆಗೆ ಯಾರ್ಯಾರು ಹೊಸ ಫೋಟೋಗಳೇ ಇಲ್ವೋ ಅಂಥವ್ರು ಫೋಟೋ ತಕ್ಕೊಳ್ಳಿ. ಯಾರು ಆಬ್ಸೆಂಟ್ ಆಗಿದ್ದಾರೋ ಮತ್ತೆ ನೆಕ್ಸ್ಟ್ ವೀಕ್ ಅವ್ರನ್ನೂ ಕಾಲ್ ಮಾಡ್ತೀವಿ. ಎನ್ಕ್ವೈರಿಗೋಸ್ಕರ ಕರೆಸಿದ್ದೀವಿ. ನಿಮ್ಮ ಚಲನವಲನಗಳು ನಿಗಾ ಇಡಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮಿಂದ ಸಮಾಜಕ್ಕೆ ತೊಂದರೆ ಆಗಬಾರ್ದು, ಜನ ನೆಮ್ಮದಿಯಾಗಿರಬೇಕು ಅಂತಂದರೆ ನಿಮ್ಮ ಮೇಲೆ ನಾವು ಕಂಪಲ್ಸರಿ ವಾಚ್ ಇಡಲೇಬೇಕಾದ ಅನಿವಾರ್ಯತೆ ಇದೆ. ಒಳ್ಳೆಯ ನಡತೆಯಿಂದ ಯಾರು ಇರ್ತೀರೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತು ಅವ್ರಿಗೆ ಸಮಾಜದಲ್ಲಿ ಒಳ್ಳೆಯ ತನದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮತ್ತು ನೀವು ದುರ್ವರ್ತನೆ ಮಾಡಿದ್ರಿ, ದುಂಡಾವರ್ತನೆ ಮಾಡಿದ್ರಿ, ಮತ್ತು ನಿಮಗೆ ಬಿಡಲ್ಲ ನಾವು. ಸೊ ಇಷ್ಟೇ ಹೇಳ್ತಾನೆ. ನಮ್ಮ ಆಫೀಸರ್ಸ್ ಯಾರಾದರೂ ಮಾತಾಡೋದ್ರೆ ಮಾತಾಡಿ. ನಿಮ್ಮ ಬೀಟಲ್ಲಿ ಮನೆ ಮನೆ ಕಾರ್ಯಕ್ರಮ